ಹಾಯ್ ಫ್ರೆಂಡ್ಸ್, 2026 ಮೊದಲೇ ODI ಸರಣಿ ಈ ನ್ಯೂಜಿಲೆಂಡ್ ವಿರುದ್ಧ ಇದೇ ತಿಂಗಳು 9ನೇ ತಾರೀಕು ಪ್ರಾರಂಭ ಆಗುವುದು. ಈ ದಿನ ಭಾರತದ 15 ಸದಸ್ಯರ ಏಕದಿನ ತಂಡಕ್ಕೆ ಆಯ್ಕೆ ಮಾಡಿದ್ದು ನಾಯಕ ಗಿಲ್ ಆಗಿದ್ದು, ಉಪನಾಯಕನಾಗಿ ಶ್ರೇಯಸ್ ಅಯ್ಯರ್ ಅವರು ಮೊದಲ ಬಾರಿಗೆ ಕಾಣಿಸ್ಕೊಂಡಿರ್ತಾರೆ. ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ ನಾವು ಪಡಿಕಲ್ ಆಯ್ಕೆ ಆಗ್ತಾರೆ ಅಂತೇಳಿ, ಆಗಲಿಲ್ಲ. ಅದೇ ರೀತಿ ಶಮಿ ಅವ್ರದ್ದು ಕೂಡ ಅವಕಾಶ ಕೊಟ್ಟಿಲ್ಲ. ಸಿರಾಜ್ ಅವರು ಕಂಬ್ಯಾಕ್ ಆಗಿದ್ದಾರೆ. ರಿಷಬ್ ಪಂತ್ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. 2ನೇ ವಿಕೆಟ್ ಕೀಪರು. ಜೈಸ್ವಾಲ್ ಅವರು ಎಕ್ಸ್ಟ್ರಾ ಓಪನರು. ಮಿಕಂತೆ ಏನು ವಿಶೇಷ ಇಲ್ಲ. ಹಳೆ ಸುಂದರ್, ಜಡೇಜಾ, ಜಸ್ಪ್ರೀತ್ ಬೂಮ್ರಾ ಅವರಿಗೆ ರೆಸ್ಟ್ ಕೊಟ್ಟಿರ್ತಾರೆ. ಅವ್ರ ಬದಲಿ ಹರ್ಷದೀಪ್ ಅವರು ಇದ್ದಾರೆ. ಪಾಪ ಹಿಂದಿನ ಸರಣಿ ದಕ್ಷಿಣ ಆಫ್ರಿಕಾದಲ್ಲಿ ನಮ್ಮ ಋತುರಾಜ್ ಗಾಯಕ್ವಾಡ್ ಅವ್ರದ್ದು ಅದೃಷ್ಟ ಇಲ್ಲ ಅಂತ ಹೇಳ್ಬೇಕು. ಯಾಕಂದರೆ ODIದಲ್ಲೂ ಪ್ರಥಮ ಸೆಂಚುರಿ ಸೋಲು, IPLಲ್ಲೂ ಪ್ರಥಮ ಸೆಂಚುರಿ ಸೋಲು, T20ಯಲ್ಲೂ ಅವ್ರು ಹೊಡೆದಂಥ ಪ್ರಥಮ ಸೆಂಚುರಿ ಸೋಲು. ಈಗ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಕೂಡ ಅವ್ರ ಜಾಗಕ್ಕೆ ಶ್ರೇಯಸ್ ಅಯ್ಯರ್ ಇರೋದ್ರಿಂದ ಅವ್ರನ್ನ ಆಯ್ಕೆ ಮಾಡೋಕ್ಕಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಅಂತಿಮ 11ರಲ್ಲಿ ಅವಕಾಶ ಸಿಕ್ಕರೆ ಭಾರತ ತಂಡದಲ್ಲಿ ಭಾಳಷ್ಟು ಪ್ರತಿಭೆಗಳಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಇದರಲ್ಲೇ ನಾವು ಸರಣಿ ಗೆಲ್ಲಂತೆ ಅಷ್ಟೇ ಬಯಸ್ತೀವಿ. ನಮ್ಮ ರೋಕೋ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಸಾಕು, ನಾವು ಜಾಸ್ತಿ ಏನು ಕೇಳಲ್ಲ.